ನಮಸ್ಕಾರ ಗೆಳೆಯರೇ. ಜಗತ್ತಿನಲ್ಲಿ ಒಂದು ಮಾತಿದೆ, ಯಾವಾಗ ಒಂದು ದೇಶ ಸದ್ದಿಲ್ಲದೆ ತನ್ನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುತ್ತದೆಯೋ ಆಗ ಪ್ರಪಂಚಕ್ಕೆ ಅದರ ಅರಿವಾಗುವುದು. ಆ ದೇಶ ಎಲ್ಲರ ಲೆಕ್ಕಾಚಾರಗಳನ್ನ ಮೀರಿ ಬೆಳೆದಾಗಲೇ. ಹಾಗೂ ಇವತ್ತು ನಮ್ಮ ಭಾರತವು ಕೂಡ ಅದೇ ಹಂತದಲ್ಲಿ ಬಂದು ನಿಂತಿದೆ. ಈ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನೇ ಹೇಳಿಕೆಗಳನ್ನು ನೀಡಲಿ, ಆದರೆ ಅಮೆರಿಕದ ಸ್ವಂತ ಸ್ಪೇಸ್ ಫೋರ್ಸ್ ಒಂದು ಆಘಾತಕಾರಿ ವಿಷಯವನ್ನ ಬಹಿರಂಗಪಡಿಸಿದೆ. ಅದೇನೆಂದರೆ ಭಾರತದ ಕ್ಷಿಪಣಿ ಶಕ್ತಿಯು ಅಮೆರಿಕದ ಊಹೆಗೂ ಮೀರಿದ ವೇಗದಲ್ಲಿ ಮುಂದುವರೆದಿದೆ ಅಂತ. ಹಾಗೂ ಇದು ಭಾರತ ಹೇಳ್ತಾ ಇರುವ ಮಾತಲ್ಲ, ಸ್ವತಃ ಅಮೆರಿಕದ ಮಿಲಿಟರಿ ಏಜೆನ್ಸಿ ನೀಡಿರುವ ಎಚ್ಚರಿಕೆ. ಅಷ್ಟಕ್ಕೂ ಈ ಅಮೆರಿಕದ ಲೆಕ್ಕಾಚಾರ ತಪ್ಪಿದ್ದಲ್ಲಿ ಭಾರತದ ಹೈಪರ್ಸೋನಿಕ್ ವೇಗಕ್ಕೆ ಅಮೆರಿಕ ಬೆಚ್ಚಿ ಬಿದ್ದಿದ್ದು ಯಾಕೆ? ಸೊ ಬನ್ನಿ ಗೆಳೆಯರೆ, ಈ ರೋಚಕ ವಿಚಾರವನ್ನು ಇವತ್ತಿನ ಈ ಚಿಕ್ಕ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಗೆಳೆಯರೆ, ಯಾವಾಗ ಒಂದು ದೇಶ ಯಾವುದೇ ಹಂಗಿಲ್ಲದೆ ಗುಟ್ಟಾಗಿ ತನ್ನ ತಾಕತ್ತನ್ನು ಹೆಚ್ಚಿಸಿಕೊಳ್ಳುತ್ತದೆಯೋ ಆಗ ಜಗತ್ತಿಗೆ ಅದರ ಸದ್ದು ಕೇಳಿಸುವುದು ಆ ದೇಶ ಊಹೆಗೂ ನಿಲುಕದಷ್ಟು ಎತ್ತರಕ್ಕೆ ಬೆಳೆದ ಮೇಲೆಯೇ. ಇವತ್ತಿಗೆ ಭಾರತ ನಿಂತಿರುವುದು ಕೂಡ ಅಂತಹದೇ ಒಂದು ತಿರುವಿನಲ್ಲಿ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಷ್ಟೇ ದೊಡ್ಡ ದೊಡ್ಡ ಮಾತುಗಳನ್ನು ಆಡಲಿ, ಆದರೆ ಅಮೆರಿಕದ ಸ್ಪೇಸ್ ಫೋರ್ಸ್ ಸ್ವತಃ ಒಂದು ದೊಡ್ಡ ಮಾಹಿತಿಯನ್ನು ಬಾಯಿಬಿಟ್ಟಿದೆ. ಅದೇನೆಂದರೆ ಭಾರತದ ಮಿಸೈಲ್ ಅಂದರೆ ಕ್ಷಿಪಣಿ ತಂತ್ರಜ್ಞಾನದ ಶಕ್ತಿ ಅಮೆರಿಕದ ಅಂದಾಜಿಗಿಂತ ಎಷ್ಟೋ ಪಟ್ಟು ಮುಂದೆ ಹೋಗಿದೆ ಅಂತ. ಗೆಳೆಯರೇ, ಇದನ್ನು ನೆನಪಿಡಿಯುವುದು ಭಾರತ ಮಾಡುತ್ತಿರುವ ದಾವೆ ಅಲ್ಲ, ಬದಲಾಗಿ ಸ್ವತಃ ಅಮೆರಿಕದ ರಕ್ಷಣಾ ಇಲಾಖೆ ನೀಡುತ್ತಿರುವ ಎಚ್ಚರಿಕೆ. ಅಸಲಿಗೆ ಗೆಳೆಯರೇ, ಈ ಅಮೆರಿಕದ ರಕ್ಷಣಾ ವ್ಯವಸ್ಥೆಯು ಪ್ರಪಂಚದ ಪ್ರತಿ ದೇಶದ ಬಗ್ಗೆಯೂ ಒಂದು ವಿಶೇಷವಾದ ವರದಿಯನ್ನು ತಯಾರು ಮಾಡ್ತದೆ. ಇದನ್ನ ಅಸಂಪ್ಷನ್ ಅಂಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಕರೀತಾರೆ. ಸರಳವಾಗಿ ಹೇಳೋದಾದ್ರೆ ಇದೊಂದು ಅಂದಾಜು ಪಟ್ಟಿ. ಈ ವರದಿಯಲ್ಲಿ ಅಮೆರಿಕ ಏನನ್ನು ಊಹಿಸುತ್ತದೆ ಅಂದ್ರೆ, ಒಂದು ದೇಶ ಒಂದು ವರ್ಷದಲ್ಲಿ ಎಷ್ಟು ಮಿಸೈಲ್ ಅನ್ನು ತಯಾರಿಸಬಹುದು, 5 ವರ್ಷಗಳಲ್ಲಿ ಆ ದೇಶದ ಮಿಸೈಲ್ ಕೆಪಾಸಿಟಿ ಅಥವಾ ಸಾಮರ್ಥ್ಯ ಎಲ್ಲಿಗೆ ತಲುಪಬಹುದು, ಅವರ ಉತ್ಪಾದನೆಯ ವೇಗ ಎಷ್ಟಿರಬಹುದು, ಅವರ ಸಪ್ಲೈ ಚೈನ್ ಅಥವಾ ಕಚ್ಚಾ ವಸ್ತುಗಳ ಪೂರೈಕೆ ಎಷ್ಟು ಗಟ್ಟಿಯಾಗಿದೆ ಮತ್ತು ಆಯುಧಗಳ ಬೆಲೆ ಎಷ್ಟು ವೇಗವಾಗಿ ಹೆಚ್ಚು ಕಮ್ಮಿ ಆಗಬಹುದು ಅಂತ. ಅಂದ್ರೆ ಅಮೆರಿಕ ಯಾವಾಗಲೂ ಜಗತ್ತಿನ ಕಣ್ಣು ತಪ್ಪಿಸಿ ಯಾವುದೇ ದೇಶ ಯಾವ ವೇಗದಲ್ಲಿ ಶಕ್ತಿಶಾಲಿ ಆಗುತ್ತಿದೆ ಅನ್ನೋದರ ಮೇಲೆ ಕಣ್ಣಿಟ್ಟಿರುತ್ತದೆ. ಅಮೆರಿಕದ ರಕ್ಷಣಾ ಇಲಾಖೆ ಭಾರತದ ಬಗ್ಗೆಯೂ ಕೂಡ ಒಂದು ಅಂದಾಜು ಹಾಕಿತ್ತು. ಅವರ ಪ್ರಕಾರ ಭಾರತದ ಆಯುಧಗಳ ಉತ್ಪಾದನೆ ಖಂಡಿತ ಹೆಚ್ಚಾಗತ್ತೆ, ಆದರೆ ಅದು ನಿಧಾನವಾಗಿ ಮತ್ತು ಒಂದು ಮಿತಿಯಲ್ಲಿ ಇರುತ್ತೆ. ಹಾಗೂ ಅದರಲ್ಲೂ ಮುಖ್ಯವಾಗಿ ಅತ್ಯಾಧುನಿಕ ಮಿಸೈಲ್ ವಿಚಾರದಲ್ಲಿ ಭಾರತ ಇನ್ನು ಹಿಂದಿದೆ. ಭಾರತ ಹೈಪರ್ಸೋನಿಕ್ ಮಿಸೈಲ್ಗಳನ್ನು ತಯಾರಿಸುವುದರಿಂದ ಇನ್ನು ತುಂಬಾ ದೂರದಲ್ಲಿದೆ ಅಂತ. ಗೆಳೆಯರಿ, ಅಮೆರಿಕ 2028ರ ತನಕ ಭಾರತ ಈ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂತ ನಂಬಿತು. ಆದರೆ ಗೆಳೆಯರೆ, ಇಲ್ಲಿಯೇ ಈ ಅಮೆರಿಕದ ಪೂರ್ತಿ ಲೆಕ್ಕಾಚಾರವೇ ಉಲ್ಟಾ ಆಗಿ ಹೋಗಿದೆ. ಈ ಅಮೆರಿಕದ ಸ್ಪೇಸ್ ಫೋರ್ಸ್ನ ಹಿರಿಯ ಅಧಿಕಾರಿಗಳು ಇತ್ತೀಚೆಗೆ ಒಂದು ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ. ಅದೇನೆಂದ್ರೆ ಭಾರತವು ಒಂದೇ ಸಮಯದಲ್ಲಿ ಹಲವು ಮಿಸೈಲ್ ಪ್ರೊಡಕ್ಷನ್ ಲೈನ್ ಅಥವಾ ಉತ್ಪಾದನಾ ಘಟಕಗಳನ್ನು ಆಕ್ಟಿವ್ ಮಾಡಿದೆ. ಇದರಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್, ಕ್ರೂಸ್ ಮಿಸೈಲ್, ಏರ್ ಟು ಸರ್ಫೇಸ್ ಮಿಸೈಲ್ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಹೈಪರ್ಸೋನಿಕ್ ಮಿಸೈಲ್ಗಳು ಸೇರಿವೆ. ಹಾಗೂ ಇದೇ ಈ ಅಮೆರಿಕ ಬೆಚ್ಚಿ ಬಿದ್ದಿರುವ ಪಾಯಿಂಟ್. ಅಮೆರಿಕದ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿತ್ತು, 2028ಕ್ಕಿಂತ ಮೊದಲು ಭಾರತದ ಬಳಿ ಯಾವುದೇ ಆಪರೇಷನಲ್ ಹೈಪರ್ಸೋನಿಕ್ ಸಾಮರ್ಥ್ಯ ಇರುವುದಿಲ್ಲ ಅಂತ. ಆದರೆ ಈಗ ಆಗಿದ್ದೇನು, 2023ರಲ್ಲಿ ಭಾರತ ಹೈಪರ್ಸೋನಿಕ್ ತಂತ್ರಜ್ಞಾನ ಇರುವ HSTDVಯನ್ನು ಯಶಸ್ವಿಯಾಗಿ ಟೆಸ್ಟ್ ಮಾಡಿತ್ತು. 2024-25ರಲ್ಲಿ ಹೈಪರ್ಸೋನಿಕ್ ಮಿಸೈಲ್ಗಳ ಸಾಲು ಪರೀಕ್ಷೆಗಳನ್ನು ನಡೆಸಿತ್ತು ಮತ್ತು 2026ರಲ್ಲಿ ಹೈಪರ್ಸೋನಿಕ್ ಮಿಸೈಲ್ಗಳ ಉತ್ಪಾದನೆಗೆ ಮಂಜೂರಾತಿಯು ಕೂಡ ನೀಡಿಬಿಟ್ಟಿತ್ತು. ಹಾಗೂ ಇದರ ಅರ್ಥ ಸ್ಪಷ್ಟವಾಗಿದೆ, ಭಾರತವು ಅಮೆರಿಕದ ಅಂದಾಜಿಗಿಂತ ಬರೋಬ್ಬರಿ 4 ರಿಂದ 5 ವರ್ಷ ಮುಂದೆ ಸಾಗ್ತಾ ಇದೆ ಅಂತ. ಗೆಳೆಯರೆ, ನೀವು ಈ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಒಟ್ಟು ಮಿಸೈಲ್ಗಳ ಸಂಖ್ಯೆಯಲ್ಲಿ ಭಾರತ ಇನ್ನು ಅಮೆರಿಕಾಗಿಂತ ಮುಂದಿಲ್ಲ. ಅಮೆರಿಕದ ಹತ್ತಿರ ಈಗಲೂ ಅತಿ ಹೆಚ್ಚು ಮಿಸೈಲ್ಗಳಿವೆ. ಆದರೆ ಇಲ್ಲಿ ಈ ಅಮೆರಿಕಾಗೆ ಅಸಲಿ ಚಿಂತೆ ಇರುವುದು ಗ್ರೋತ್ ರೇಟ್, ಅಂದರೆ ಬೆಳವಣಿಗೆಯ ವೇಗದ ಬಗ್ಗೆ. ಅಮೆರಿಕದ ಸ್ಪೇಸ್ ಫೋರ್ಸ್ ಸ್ಪಷ್ಟವಾಗಿ ಒಪ್ಪಿಕೊಂಡಿದೆ, ಈ ಅಮೆರಿಕದಲ್ಲಿ ಮಿಸೈಲ್ ಉತ್ಪಾದನೆಯ ವೇಗ ತುಂಬಾ ಕಡಿಮೆ ಆಗಿದೆ ಅಂತ. ಹಾಗೂ ಇದಕ್ಕೆ ಕಾರಣಗಳೇನು ಗೊತ್ತಾ? ಅಮೆರಿಕದ ಮಿಸೈಲ್ಗಳು ತುಂಬಾ ದುಬಾರಿ, ಅವರ ಉತ್ಪಾದನಾ ಪ್ರಕ್ರಿಯೆ ತುಂಬಾ ದೀರ್ಘವಾಗಿದೆ ಮತ್ತು ಸಪ್ಲೈ ಚೈನ್ ತುಂಬಾ ಸಂಕೀರ್ಣವಾಗಿದೆ. ಹಾಗೂ ಈ ಅಮೆರಿಕಾಗೆ ಒಂದು ಹೈ ಎಂಡ್ ಮಿಸೈಲ್ ತಯಾರಿಸುವುದಕ್ಕಾಗಿ ತಿಂಗಳುಗಳೇ ಬೇಕಾಗ್ತವೆ. ಆದರೆ ಅದೇ ಮಟ್ಟದ ಕೆಲವು ದುಬಾರಿ ಮಿಸೈಲ್ಗಳನ್ನು ಭಾರತ ಕೇವಲ ಕೆಲವೇ ವಾರಗಳಲ್ಲಿ ತಯಾರಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಹಾಗೂ ಇದೇ ಕಾರಣಕ್ಕೆ ಪರ್ಸೆಂಟೇಜ್ ಗ್ರೋತ್ ರೇಟಲ್ಲಿ ಭಾರತ ಅಮೆರಿಕವನ್ನ ಹಿಂದಿಕ್ಕಿದೆ. ಗೆಳೆಯರಿ, ಅಮೆರಿಕದ ಸ್ಪೇಸ್ ಫೋರ್ಸ್ ನೀಡಿರುವ ಎಚ್ಚರಿಕೆಯ
ಅತಿ ಮುಖ್ಯ ಭಾಗವನ್ನು ಹೇಳುವುದಾದರೆ ಇವತ್ತಿಗೆ ಭಾರತದ ಮಿಸೈಲ್ ಸಂಖ್ಯೆ ಕಡಿಮೆ ಇರಬಹುದು, ಆದರೆ ಇದೇ ವೇಗದಲ್ಲಿ ಭಾರತ ಮುಂದುವರಿದರೆ ಮುಂದಿನ 10ರಿಂದ 12 ವರ್ಷಗಳಲ್ಲಿ ಭಾರತದ ಮಿಸೈಲ್ ತಾಕತ್ತು ಅಮೆರಿಕದ ತಾಕತ್ತಿಗೆ ಸಮಾನವಾಗಿ ಬಂದು ನಿಲ್ಲುತ್ತದೆ. ಹೌದು, ಹೈಪರ್ಸೋನಿಕ್ ಮಿಸೈಲ್ಗಳ ವಿಷಯದಲ್ಲಿ ಸದ್ಯಕ್ಕೆ ಭಾರತ ಅಮೆರಿಕಾಗಿಂತ ಮುಂದೆಯೇ ಇದೆ. ಹಾಗಾದರೆ ಪ್ರಪಂಚಕ್ಕೆ ಇದರ ಅರ್ಥ ಏನು ಗೆಳೆಯರೇ? ಇದರ ಅರ್ಥ ಇಷ್ಟೇ: ಹೈಪರ್ಸೋನಿಕ್ ಮಿಸೈಲ್ಗಳು ಅಂದರೆ ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚು ವೇಗದಲ್ಲಿ ಚಲಿಸುವ ಕ್ಷಿಪಣಿಗಳು. ಇವುಗಳನ್ನು ತಡೆಯುವುದು ಇಂದಿನ ಯಾವುದೇ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗೂ ಕಷ್ಟ. ಅಂದರೆ ಭಾರತ ಕಡಿಮೆ ಖರ್ಚಿನಲ್ಲಿ ವೇಗವಾಗಿ ಇಂತಹ ಹೈಪರ್ಸೋನಿಕ್ ಮಿಸೈಲ್ಗಳನ್ನು ತಯಾರಿಸಲು ಶುರು ಮಾಡಿದರೆ ಜಗತ್ತಿನ ಮಿಸೈಲ್ ಸಮತೋಲನವೇ ಬದಲಾಗಿ ಬಿಡ್ತದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಗೆಳೆಯರೇ, ಇದು ಕೇವಲ ಆಯುಧಗಳ ಕಥೆಯಲ್ಲ, ಇದು ಒಂದು ಸ್ಪಷ್ಟವಾದ ಸಂಕೇತ. ಭಾರತ ಈಗ ಕೇವಲ ಒಂದು ಪ್ರಾದೇಶಿಕ ಶಕ್ತಿಯಾಗಿ ಅಷ್ಟೇ ಅಲ್ಲ, ಬದಲಾಗಿ ಉದಯಿಸುತ್ತಿರುವ ಗ್ಲೋಬಲ್ ಮಿಲಿಟರಿ ಇಂಡಸ್ಟ್ರಿಯಲ್ ಪವರ್ ಆಗಿ ಮಾರ್ಪಟ್ಟಿದೆ. ಹಾಗೂ ಇದೇ ಕಾರಣಕ್ಕೆ ಈ ಅಮೆರಿಕ ಎಚ್ಚರಗೊಂಡಿದೆ. ಯುರೋಪ್ ಭಾರತ ಕಡೆಗೆ ಬಗ್ಗಿ ನಿಂತಿದೆ ಮತ್ತು ಇಡೀ ಪ್ರಪಂಚ ಭಾರತವನ್ನ ಒಬ್ಬ ಗಂಭೀರವಾದ ಡಿಫೆನ್ಸ್ ಪ್ಲೇಯರ್ ಆಗಿ ನೋಡ್ತಾ ಇದೆ. ಈ ಅಮೆರಿಕದ ಸ್ಪೇಸ್ ಫೋರ್ಸ್ ನೀಡಿರುವ ಎಚ್ಚರಿಕೆ ಭಾರತಕ್ಕೆ ಅಪಾಯದ ಗಂಟೆಯಲ್ಲ, ಬದಲಾಗಿ ಇದು ನಮ್ಮ ಶಕ್ತಿಯ ಪ್ರಮಾಣ ಪತ್ರ. ಮಿಸೈಲ್ನ ವಿಚಾರದಲ್ಲಿ ಭಾರತ ಈ ಅಮೆರಿಕದ ಲೆಕ್ಕಾಚಾರದ ಸೊಂಟವನ್ನ ಮುರಿದಿದೆ. ಇವತ್ತಿಗೆ ಸಂಖ್ಯೆಯಲ್ಲಿ ಅಮೆರಿಕ ಮುಂದೆ ಇರಬಹುದು, ಆದರೆ ವೇಗ ಭಾರತದ ಕೈಯಲ್ಲಿದೆ. ಹಾಗೂ ಯುದ್ಧದಲ್ಲಿ ಗೆಲುವು ಸಿಗುವುದು ಯಾರ ಹತ್ತಿರ ವೇಗ ಇದೆಯೋ ಅವರಿಗಷ್ಟೇ. ಸೊ ಗೆಳೆಯರೆ, ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.